ಕಣ್ಣೂರು ಬಿ ಕೀಪಿಂಗ್ ಕ್ಲಸ್ಟರ್ ಅಂತ ನಾವು ಕೇರಳದಿಂದ ಬಂದಿರೋದು. ಇದು ಖಾದಿ ಹಣಿ ಅಂದರೆ ಖಾದಿ ಪ್ಯೂರ್ ಹಣಿ ಇದು. ಇದರಲ್ಲಿ ಯಾವುದೊಂದು ಚೂರು ಮಿಕ್ಸು ಬರಲ್ಲ. ನೋಡಿ, ನಾವು ಬರೀ ಹಣಿ ಮಾತ್ರ ಅಲ್ಲ, ಅದರೊಳಗಡೆ ನಿಮಗೆ ವೆರೈಟೀಸ್ ಸಿಗುತ್ತದೆ. ವೆರೈಟೀಸ್ ಅಂದರೆ ಫಾರೆಸ್ಟ್ ಹಣಿ ಇದೆ, ನಾಟಿ ಹಣಿ ಇದೆ, ಲಿಚ್ಚಿ ಹಣಿ ಇದೆ, ಆಮೇಲೆ ಲಿಚ್ಚಿ ಹಣಿ ಮಿಕ್ಸಿಂಗ್ ಇದೆ, ಆಮೇಲೆ ಜಿಂಜರ್ ಹಣಿ ಅಂದರೆ ಹಣಿ ವಿತ್ ಜಿಂಜರ್ ಮಿಕ್ಸಿಂಗ್. ನಿಮಗೆ ಕೋಲ್ಡು ಕಫ್ ಹಂಗಂದರೆ ಬೇರೆ ಏನು ಮೆಡಿಸಿನ್ ತಗೊಳ್ಬೇಡಂಗಿಲ್ಲ. ಮತ್ತು ನೋಡಿ ಆಮ್ಲ ನೆಲ್ಲಿಕಾಯಿ ವಿತ್ತು ಹಣಿ, ಆಮೇಲೆ ಕ್ಯಾಂಡಿ ಇದೆ, ಆ ಥರ ವೆರೈಟೀಸ್ ಇದೆ. ನೀವು ರೆಗ್ಯುಲರಾಗಿ ನಾವು ಹಣಿ ಅಂಗಡಿಗೆ ಹೋಗಿದ್ರೆ ಒಂದು ಹಣಿ ಮಾತ್ರ ಸಿಗೋದು, ಇಲ್ಲಿ ವೆರೈಟಿ ಸಿಗುತ್ತೆ ನಿಮಗೆ. ನಾರ್ತ್ ಇಂಡಿಯಾ ಅಂತ ಬಂದಿರೋದು. ಯಾವ್ಯಾವ ಕಾಯಿಲೆಗಳಿಗೆ ಅನುಕೂಲ ಆಗೋ ಥರ ಇದೆ ಐಟಮ್ ನಿಮ್ಮ ಹತ್ರ? ಹೆಂಗಂದ್ರೆ ಅಂದರೆ ಏನು ಡಿಸೀಸ್, ಯಾವ ಡಿಸೀಸ್ಗೆ ಅನುಕೂಲ ಆಗೋದು ಇದೆ? ಜಿಂಜರ್ ಹಣಿ ನಿಮಗೆ ಕೋಲ್ಡು ಕಫ್ ಇಲ್ಲ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಸು ಏನೋ ಇದ್ದರೆ ನಿಮಗೆ ಭಾಳ ಅನುಕೂಲ ಆಗುತ್ತದೆ. ನಾವು ಅಂಗಡಿಗೆ ಹೋಗ್ಬಿಟ್ಟು ಟ್ಯಾಬ್ಲೆಟ್ ತಗೊಳ್ಳೋದ್ರಿಂದ ಇದು ರೆಗ್ಯುಲರ್ ಆಗಿ ಯೂಸ್ ಮಾಡಿದರೆ ಕ್ಯಾನ್ಸರ್ ಕೂಡ ಇದು ರೆಸಿಸ್ಟ್ ಮಾಡ್ತದೆ. ಅದೇ ಥರ ಹಣಿ ಜಿಂಜರ್ ಮಿಕ್ಸಿಂಗ್ ಇದೆ, ಆಮೇಲೆ ನೆಲ್ಲಿಕಾಯಿ ಹಣಿ ಮಿಕ್ಸಿಂಗ್ ಇದೆ. ಬೇರೆ ನೀವು ಈಗ ಹಣಿ ಶೋರೂಮ್ ಅಂತ ನಿಮಗೆ ಹಣಿ ಶೋರೂಮ್ ನೋಡೋಕ್ಕೆ ಸಿಕ್ಕಲ್ಲ. ಇದು ಖಾದಿದು ಮಾತ್ರ ಸಿಕ್ಕೋದು. ಖಾದಿ ಹಣಿಯಲ್ಲಿ ನಿಮಗೆ ವೆರೈಟಿ ಸಿಗುತ್ತೆ. ಪ್ಯೂರ್ ಹಣಿ, ಏನು ಎಂದು ಮಿಕ್ಸ್ ಬರೋದೇ ಇಲ್ಲ, 100% ಪ್ಯೂರ್ ಸಿಗುತ್ತದೆ, ಗ್ಯಾರಂಟಿ. ಗೌರ್ಮೆಂಟ್ ಆಫ್ ಇಂಡಿಯಾದು ಗ್ಯಾರಂಟಿ ಸಿಗುತ್ತದೆ. ಆಮೇಲೆ ಸ್ಟಿಂಗ್ಲೆಸ್ ಬಿ ಅಂತ ಇನ್ನೊಂದು ಹಣಿ ಇರುತ್ತದೆ, ಅದು ಮಕ್ಕಳಿಗೆಲ್ಲ ಕೊಡೋದಕ್ಕೆ ಚೆನ್ನಾಗಿರ್ತದೆ. ಆಮೇಲೆ ವೆರೈಟೀಸ್ ಅಂದರೆ ಒಂದು 10 ವೆರೈಟೀಸ್ ಸಿಗುತ್ತದೆ. ಬೇರೆ ಬೇರೆ ಫ್ಲವರಿಂದ ತೊಗೊಂಡಿರೋದು, ಬೇರೆ ಬೇರೆ ಏರಿಯಿಂದ ಕಲೆಕ್ಟ್ ಮಾಡಿರೋದು ಎಲ್ಲ ಪ್ಯೂರಿಫೈ ಮಾಡಿ. 100% ರೆಕಗ್ನೈಸ್ಡ್ ಇಂಡಿಯಾ ಖಾದಿ ಬೋರ್ಡ್. ಹಾಗೆ ಇದನ್ನ ನೀವೇ ಹೇಳಿದಾಗೆ ಡೈಲಿ ಇದನ್ನ ತೊಗೊಂಡ್ರೆ ಯಾವುದೇ ಮೆಡಿಸಿನ್ ತೊಗೊಳಂಗಿಲ್ಲ ಅಂತ ಹೇಳಿದ್ರಿ. ಹಾಗೆ ಇದನ್ನ ಡೈಲಿ ತೊಗೊಳೋದ್ರಿಂದ ಏನಾದರೂ ಸೈಡ್ ಎಫೆಕ್ಟ್ ಆ ಥರ ಏನಾದರೂ ಇದೆಯಾ? ಹಣಿ ಯೂಸ್ ಮಾಡಿದ್ರಿಂದ ಯಾರಿಗೂ ಏನು ತೊಗೊಂಡ್ರೆ ಹೀಟ್ ಆಗೋದು ಆ ಥರ ಏನಾದರೂ ಪ್ರಾಬ್ಲಮ್? ಅದೆಲ್ಲ ಒಂಥರ ವಿಶ್ವಾಸ, ಅದು ಜಾಸ್ತಿ ಯಾರೂ ತಗೊಳ್ಳಲ್ಲ. ಜಾಸ್ತಿ ತಗೊಂಡಿದ್ರೇನು ಏನು ಸೈಡ್ ಎಫೆಕ್ಟ್ ಬರಲ್ಲ, ಯಾಕಂದರೆ ಇದು 100% ಪ್ಯೂರ್ ನ್ಯಾಚುರಲ್. ಅದರಿಂದ ನಿಮಗೆ 1-2 ಸ್ಪೂನ್ ಜಾಸ್ತಿ ತೊಗೊಂಡಿದ್ರೇನು ಏನು ತೊಂದರೆ ಬರಲ್ಲ. ಶುಗರ್ ಪೇಷಂಟ್ಸ್ ಕೂಡ ಇದು ಯೂಸ್ ಮಾಡ್ಬೋದು. ಶುಗರ್ ಪೇಷಂಟ್ ಅಂದರೆ ನಾವು ಫ್ರೂಟ್ಸ್ ಯೂಸ್ ಮಾಡ್ತದಲ್ಲ, ಅದೇ ಥರ ಫ್ಲವರಿಂದಾನೇ ಇದು ಹಣಿ ಬರೋದು. ಅದೇ ಈ ಫ್ರೂಟ್ ಯೂಸ್ ಮಾಡೋ ಥರನೇ ಹಣಿ ಯೂಸ್ ಮಾಡಿದ್ರೆ ಏನು ತೊಂದರೆ ಬರಲ್ಲ. ಇದು ಪ್ರಾಡಕ್ಟ್ ಎಲ್ಲ ಔಟ್ಸೈಡ್ ಎಲ್ಲ ಸಿಗುತ್ತಾ, ಶಾಪ್ಸ್ ಎಲ್ಲ ಸಿಗುತ್ತಾ? ಶಾಪ್ ಅಂದರೆ ಖಾದಿ ಹಣಿ ಔಟ್ಸೈಡಲ್ಲಿ ಸಿಗೋದು ಕಷ್ಟ. ಇದೇ ಥರ ಶೋರೂಮಲ್ಲಿ ಜನ ತೊಗೋಬೇಕಂದ್ರೆ ಎಲ್ಲಿಗೆ ಬರಬೇಕು? ನಿಮಗೆ ಈಗ ಈ ಎಕ್ಸಿಬಿಷನಲ್ಲಿ ತೊಗೊಂಡ್ಬಿಟ್ಟು ಆಮೇಲೆ ನಮ್ಮ ಪಾಂಪ್ಲೆಟಲ್ಲಿ ನಮ್ಮದು ಕಂಪ್ಲೀಟ್ ಅಡ್ರೆಸ್ ಇರುತ್ತದೆ. ನೀವು ಕೊರಿಯರ್ ತೆಗಿಬೋದಾಯ್ತು. ನೀವು ಅಡ್ರೆಸ್ಗೆ ಕಾಂಟ್ಯಾಕ್ಟ್ ಮಾಡಿದರೆ ನಿಮಗೆ ಕೊರಿಯರ್ ಸಿಗುತ್ತದೆ. ಅಂದರೆ ಈಗ ಈ ಕಂಪ್ನಿ ಇರೋದು ಬೇಸಿಕ್ಕಾಗಿ ಕೇರಳದಲ್ಲಿ? ಈ ಕಂಪನಿ ಬಂದು ಕೇರಳದಲ್ಲಿ ಇದೆ. ನೀವು ಅಲ್ಲಿಂದನೇ ಕೊರಿಯರ್ ಸೆಂಡ್ ಮಾಡ್ತೀವಿ? ನಾವು ಅಲ್ಲಿಂದ ಕೊರಿಯರ್ ಮಾಡಿ ಕೊಡ್ತೇವೆ. ಖಾದಿ ಗ್ರಾಮೋದ್ಯೋಗ ವಸ್ತು ಪ್ರದರ್ಶನ ಮತ್ತು ಮಾರಾಟ ಫ್ರೀಡಂ ಪಾರ್ಕ್ನಲ್ಲಿರುವ ಪೀಪಲ್ಸ್ ಪ್ಲಾಜಾದಲ್ಲಿ ನಡೆಯುತ್ತಿದೆ. ವಲಯ ಮಟ್ಟದ PMEGP ವಸ್ತು ಪ್ರದರ್ಶನವನ್ನು ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ, ಖಾದಿ ಗ್ರಾಮೋದ್ಯೋಗ ಕಮಿಷನ್ ಚೇರ್ಮನ್ ಮನೋಜ್ ಕುಮಾರ್, ಸಂಸದ PC ಮೋಹನ್, KVIC ಡೈರೆಕ್ಟರ್ ಶ್ರೀ ಬಸವರಾಜ್ ಕಾರ್ಯಕ್ರಮ ಉದ್ಘಾಟಿಸಿದರು. ವಿಶೇಷವಾಗಿ ಪ್ರದರ್ಶನದಲ್ಲಿ ಖಾದಿ ವಸ್ತ್ರಗಳಿಂದ ತಯಾರಿಸಿದ್ದ ವಿವಿಧ ವಿನ್ಯಾಸದ ಬಟ್ಟೆಗಳು ಕೇರಳ ಮೂಲದ ಕಣ್ಣೂರು ಬಿ ಕ್ಲಿಪ್ಪಿಂಗ್ ಕ್ಲಸ್ಟರ್ ವತಿಯಿಂದ ವಿಶೇಷವಾದ